ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿನೆಲ್ಲರಿಗೂ. ಶುಭ್ಮನ್ ಗಿಲ್ ಅವರಿಗೆ T20 ಐಯಲ್ಲಿ ಕತೆ ಮುಗಿತಾ? ಯಾವ ರೀಸನ್ ಮೇಲೆ ಶುಭ್ಮನ್ ಗಿಲ್ ಅವರು ಔಟ್ ಆಗ್ತಾ ಇದ್ದಾರೆ ಮತ್ತು ಇವರಿಗೆ ಪರ್ಫೆಕ್ಟ್ ಆಗಿ ಕಾಂಪಿಟೇಷನ್ ಕೊಡುವಂತ ಪ್ಲೇಯರ್ ಯಾರು? ಸೆಕೆಂಡ್ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಟ್ರೋಫಿ ಗೆಲ್ಲಬೇಕಂದ್ರೆ ಇದೇ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಇರಲೇಬೇಕು ಗುರು. ಯಾರು ಓಪನಿಂಗ್ ಮಾಡಬೇಕು, ಯಾರು ನಂಬರ್ 3 ಆಡಬೇಕಂತೇಳಿ ಪರ್ಫೆಕ್ಟ್ ಆಗಿ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್. ಥರ್ಡ್ ಅಪ್ಡೇಟ್ RCB ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ ನ ಬಿಟ್ಟುಕೇಸಿ ದೊಡ್ಡ ತಪ್ಪು ಮಾಡಿದೆ. ಬರುವಂತಹ IPL 2024 ಅಲ್ಲಿ RCB ಟೀಮ್ ಇದೇ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗುತ್ತೆ ಗುರು. ಹಾಗಾದ್ರೆ ಯಾವ ಪ್ಲೇಯರ್ ಮತ್ತು ಯಾವ ಪ್ರಾಬ್ಲಮ್ ಫೇಸ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಶುಭ್ಮನ್ ಗಿಲ್ ಅವರ T20 ಐ ಕತೆ ಮುಗಿತಾ ಅಥವಾ ಇಲ್ಲ ಅಂತೇಳಿ. ಸೊ ಯಾಕೆಂದ್ರೆ ಶುಭ್ಮನ್ ಗಿಲ್ ಅವರು ಲಾಸ್ಟ್ 14 ಮ್ಯಾಚಲ್ಲಿ ಒಂದು ಸೆಂಚುರಿ ಮತ್ತು ಒಂದು ಹಾಫ್ ಸೆಂಚುರಿ ಬಿಟ್ರೆ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಸಾಕಷ್ಟು ಬ್ಯಾಕ್ ಮಾಡಿದ್ದಾರೆ ಗಿಲ್ ಅವರಿಗೆ, ಆದ್ರೂ ಅವರು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಈಗ ಮಾತ್ರ ಮೂವ್ ಆನ್ ಮಾಡೋ ಟೈಮ್ ಬಂದಿದೆ ಗುರು. ಯಾಕೆ ಅಂದ್ರೆ T20 ವರ್ಲ್ಡ್ ಕಪ್ ಬರ್ತಾ ಇದೆ, ಅದಕ್ಕೋಸ್ಕರನೇ ಒಂದು ಆಪ್ಷನ್ ಸಿಕ್ಕಿದೆ. ಯಾರಪ್ಪ ಆ ಒಂದು ಆಪ್ಷನ್ ಅಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಅವರು. ಸೊ ಈಗ ಯಶಸ್ವಿ ಜೈಸ್ವಾಲ್ನ ಪಿಕ್ ಮಾಡಿದೆ, ಎರಡು ಫ್ಯೂಚರ್ ಸಿಗುತ್ತೆ. ಒಂದು ಫ್ಯೂಚರು ಯಶಸ್ವಿಯರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಅದಕ್ಕೋಸ್ಕರನೇ ರೋಹಿತ್ ಶರ್ಮಾ ಮತ್ತು ಯಶಸ್ವಿಯರು ಆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ ಸೂಪರ್ಬ್ ಆಗಿರುತ್ತೆ. ಮತ್ತು ಸೆಕೆಂಡ್ ಫ್ಯೂಚರ್ ಏನಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್ ಅವರು ಆ ಒಂದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ, ಹೈ ಸ್ಟ್ರೈಕ್ ಇಂದ ಬ್ಯಾಟಿಂಗ್ ಮಾಡ್ತಾರೆ. ಆ ಒಂದು ರೀಸನ್ ಮೇಲೆ ಯಶಸ್ವಿ ಅವರನ್ನ ಪಿಕ್ ಮಾಡ್ತಾ ಇದ್ದಾರೆ. ಫಸ್ಟ್ T20 ಐಯಲ್ಲಿ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರನೇ ಅವರಿಗೆ ರೆಸ್ಟ್ ಕೊಟ್ಟಿಸಿ ಮತ್ತೆ ಅಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಚಾನ್ಸ್ ಕೊಟ್ಟರು. ಸೊ ಮ್ಯಾಚ್ ಆಡುವಂಥ ಟೈಮಲ್ಲಿ ಶುಭ್ಮನ್ ಗಿಲ್ ಅವರು ಹೈ ಪ್ರೆಷರಲ್ಲಿ ಕಾಣ್ತಾ ಇದ್ರು. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಮ್ಯಾನೇಜ್ಮೆಂಟ್ ಅವರು ಮೂವ್ ಆನ್ ಮಾಡ್ತಾ ಇದ್ದಾರೆ ಅಂತೇಳಿ, ಅದಕ್ಕೋಸ್ಕರನೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸೊ ನನ್ನ ಪ್ರಕಾರ ಸೆಕೆಂಡ್ T20 ಐಯಲ್ಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. ಶುಭ್ಮನ್ ಗಿಲ್ ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ ಗುರು, ಇದು ಮಾತ್ರ ಶೋರ್ ಶಾಟ್. ನೆಕ್ಸ್ಟ್ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ನಲ್ಲಿ ಯಾರು ಓಪನಿಂಗ್ ಮಾಡಬೇಕು? ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಬೇಕು. ಇಬ್ರು ರೆಸ್ಪಾನ್ಸಿಬಿಲಿಟಿ ಪ್ಲೇಯರ್, ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳ್ಬೇಕಾದ್ರೆ 9 ಮ್ಯಾಚ್ ಇಂಡಿಯಾ ಪರ 9 ಮ್ಯಾಚ್ ಓಪನರ್ ಆಗಿ ಆಡಿದ್ದಾರೆ. ಈ ಒಂದು 9 ಮ್ಯಾಚಲ್ಲಿ 160+ ಸ್ಟ್ರೈಕ್ ರೇಟ್ ಇದೆ ಮತ್ತು ನಂಬರ್ 3 ಅಲ್ಲಿ 135 ಸ್ಟ್ರೈಕ್ ರೇಟ್ ಇದೆ. ಅದಕ್ಕೋಸ್ಕರನೇ ಓಪನಿಂಗ್ ಆಗಿ ಆಡಿದ್ರೆ ಚೆನ್ನಾಗಿರುತ್ತೆ ಗುರು. ಸೊ ಅದೇ ರೀತಿಯಾಗಿ ಇಫ್ ಸಪೋಸ್ ವಿರಾಟ್ ಮತ್ತು ರೋಹಿತ್ ಅವರು ಓಪನಿಂಗ್ ಆಡಿದ್ರೆ ನಂಬರ್ 3 ಅಲ್ಲಿ ಸೂರ್ಯ ಕುಮಾರ್ ಯಾದವ್ ಆಡ್ತಾರೆ ಮತ್ತು ನಂಬರ್ 4 ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತವೆ. ತಿಲಕ್ ವರ್ಮಾ ಆಗಲಿ, ಸಂಜು ಸ್ಯಾಮ್ಸನ್, KL ರಾಹುಲ್, ಸಾಕಷ್ಟು ಆಪ್ಷನ್ ಬರುತ್ತೆ ಮತ್ತು ರಿಂಕು ಸಿಂಗ್ಗೆ ಚಾನ್ಸ್ ಸಿಗುತ್ತೆ ಗುರು. ಒಂದು ಸೂಪರ್ಬ್ ಫಿನಿಷರು, ಸೂಪರ್ಬ್ ಆಗಿ ಆಡ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ. ಸೊ ಈ ಒಂದು ಬ್ಯಾಟಿಂಗ್ ಲೈನ್ ಅಪ್ ಮಾತ್ರ ಫೈರ್ ಪ್ಯಾಕ್ಡ್ ಆಗಿರುತ್ತೆ ಮತ್ತು ಬರುವಂತಹ T20 ವರ್ಲ್ಡ್ ಕಪ್ನ ಟ್ರೋಫಿಯನ್ನು ಪಕ್ಕ ಗೆದ್ದೇ ಗೆಲ್ತಾರೆ ಗುರು ಈ ಒಂದು ಲೈನ್ ಅಪ್ ಇದ್ರೆ. ಸೊ ನಿಮ್ಮ ಪ್ರಕಾರ ಯಾರು ಓಪನಿಂಗ್ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್. ಸೆಕೆಂಡ್ ಅಪ್ಡೇಟ್ RCB ಮ್ಯಾನೇಜ್ಮೆಂಟ್ ವನಿಂದು ಹಸರಂಗ್ ಅವರಿಗೆ ರಿಲೀಸ್ ಮಾಡಿ ದೊಡ್ಡ ತಪ್ಪು ಮಾಡಿದ್ರ ಅಂತ ಒಂದು ದೊಡ್ಡ ಕ್ವಶನ್ ಕಾಡ್ತಾ ಇದೆ. ಯಾಕೆಂದ್ರೆ ಯಾವಾಗ RCB ಮ್ಯಾನೇಜ್ಮೆಂಟ್ ವನಿಂದು ಹಸರಂಗ್ ಅವರಿಗೆ ರಿಲೀಸ್ ಮಾಡಿದ್ರು IPL ಆಕ್ಷನ್ ಅಲ್ಲಿ SRS ಟೀಮು ಬರೋಬ್ಬರಿ 1.5 ಕೋಟಿಗೆ ಪಿಕ್ ಮಾಡಿದ್ರು. ಅದು ಮಾತ್ರ ಗೋಲ್ಡ್ ಗುರು. ಯಾಕೆಂದ್ರೆ ವನಿಂದು ಹಸರಂಗ ಕ್ವಾಲಿಟಿ ಪ್ಲೇಯರು, ವಿತ್ ಬಾಲ್ ಮತ್ತು ವಿತ್ ಬ್ಯಾಟ್ ದಿಂದ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಈಗ ಮಾತ್ರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, 7 ವಿಕೆಟ್ ತೆಗೆದಿದ್ದಾರೆ ಗುರು. ಬರೋಬ್ಬರಿ RCB ಟೀಮ್ ಯಾವುದೇ ಪ್ಲೇಯರ್ನ ರಿಲೀಸ್ ಮಾಡಲಿ ಬೇರೆ ಟೀಮ್ ಒಕ್ಕಿಸಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿ ಮಾತ್ರ RCB ಟೀಮ್ ಪರ್ಟಿಕ್ಯುಲರ್ ಆಗಿ ಹಸರಂಗ ಅವರಿಗೆ ರಿಲೀಸ್ ಮಾಡಿದ್ದು. ಯಾಕೆಂದ್ರೆ ಹೈ ಪ್ರೈಸ್ ಇತ್ತು ಮತ್ತು ಹಸರಂಗ ಅಂತಪ್ಪರ್ ಹೇಳ್ಕೊಳ್ಳಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ. ಆ ಒಂದು ರೀಸನ್ ಮೇಲೆ ಹಸರಂಗ ಅವರಿಗೆ ರಿಲೀಸ್ ಮಾಡಬೇಕಾಯಿತು. ಬಟ್ RCB ಮ್ಯಾನೇಜ್ಮೆಂಟು IPL ಆಕ್ಷನಲ್ಲಿ ಪ್ರಾಬಲಿ ಒಂದು 3 to 4 ಕ್ರೋರ್ ತನಕ ಹೋಗಬೇಕಾಗಿತ್ತು, ಬಟ್ ಹೋಗಿಲ್ಲ. ಯಾಕೋ ಏನೋ ಗೊತ್ತಿಲ್ಲ. RCB ಇಲ್ಲಿ ಆ ಒಂದು ಲೆಗ್ ಸ್ಪಿನ್ನರ್ ಕೊರತೆ ಇದೆ ಗುರು. ಅಲ್ಲಿ ಕರಣ್ ಶರ್ಮಾ ಇದ್ದಾರೆ, ಅವ್ರನ್ನ ಬಿಟ್ಟರೆ ಯಾರು ಒಂದು ಕ್ವಾಲಿಟಿ ಲೆಗ್ ಸ್ಪಿನ್ನರ್ ಕಾಣ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಇದು ದೊಡ್ಡ ತಪ್ಪು ಮಾಡಿದೆ ಅಂತ ಒಂದು ದೊಡ್ಡ ಕ್ವಶನ್ ಕಾಡ್ತಾ ಇದೆ. ಸೊ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ವನಿಂದು ಹಸರಂಗ್ ಅಂತೇಳಿ ವೆಯ್ಟ್ ಮಾಡೋಕ್ಕಷ್ಟೇ. IPL 2024 ಅಲ್ಲಿ SRS ಪರ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಂತೆ ವೆಯ್ಟ್ ಮಾಡೋಣ. ಆದರೆ SRS ಅಲ್ಲಿ ಸಾಕಷ್ಟು ಫಾರಿನ್ ಪ್ಲೇಯರ್ ಇದ್ದಾರೆ. ಅಲ್ಲಿ ಟ್ರಾವಿಸ್ ಹೆಡ್ ಇದ್ದಾರೆ, ಮಾರ್ಕ್ ರಾಮ್ ಇದ್ದಾರೆ ಮತ್ತು ಕ್ಲಾಸನ್ ಇದ್ದಾರೆ, ಜಾನ್ಸನ್ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಪ್ಯಾಟ್ ಕಮಿನ್ಸ್ ಸಹ ಇದ್ದಾರೆ. ಸೊ ಇವರೆಲ್ಲರ ನಡುವೆ ಹಸರಂಗರ್ ಅವರು ಪ್ಲೇಯಿಂಗ್ 11 ಅಲ್ಲಿ ಸೆಟ್ ಆಗ್ತಾರೋ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಣ. ಮೇ ಬಿ ಇಲ್ಲಿ SRH ಮ್ಯಾನೇಜ್ಮೆಂಟ್ ಅವರು ಸ್ಪಿನ್ ಟ್ರ್ಯಾಕ್ ಎಲ್ಲಿರುತ್ತೋ ಅಂತ ಪಿಚ್ನಲ್ಲಿ ಪ್ರಾಬಲಿ ಹಸರಂಗ್ ಅವರಿಗೆ ಟ್ರೈ ಮಾಡೇ ಮಾಡ್ತಾರೆ. ಏನಾಗಲಿ RCB ಮ್ಯಾನೇಜ್ಮೆಂಟು ಇನ್ನೊಂದು ವರ್ಷ ಬ್ಯಾಕ್ ಮಾಡಬೇಕಾಗಿತ್ತು. ಸೊ ಯಾವ ಥರ ಮೊಹಮ್ಮದ್ ಸಿರಾಜ್ ಅವರಿಗೆ ಬ್ಯಾಕ್ ಮಾಡಿದ್ರು ಎಕ್ಸಾಕ್ಟ್ಲಿ ಆ ಥರ ಬ್ಯಾಕ್ ಮಾಡಿದ್ರೆ
ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೇನೋ ಅಂತ ಅನಿಸ್ತದೆ ಗುರು. ಸೊ ನಿಮ್ಮ ಪ್ರಕಾರ ಹಸರಂಗರಿಗೆ RCB ಮ್ಯಾನೇಜ್ಮೆಂಟ್ ಬಿಟ್ಟು ತಪ್ಪು ಮಾಡಿದ್ರಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಫೈನಲ್ ಅಪ್ಡೇಟು, ಕಿಂಗ್ ವಿರಾಟ್ ಕೊಹ್ಲಿ ಅವರು ಇಂಡೋರ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಗುರು, ಸೆಕೆಂಡ್ T20ಯಲ್ಲಿ ಪಾರ್ಟಿಸಿಪೇಷನ್ ಮಾಡೋದಕ್ಕೆ. ಸೊ ಹೋಪ್ ಮಾಡಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಸೂಪರ್ ಆಗಿ ಇನ್ನಿಂಗ್ ಆಡಲಿ ಅಂತೇಳಿ. ಲಾಸ್ಟ್ ಟೈಮು ಅಫ್ಘಾನಿಸ್ತಾನ ವಿರುದ್ಧ ಮೀಟ್ ಆದಾಗ ಒಂದು ಭರ್ಜರಿ ಶತಕ ಬಾರಿಸಿದ್ರು. ಎಕ್ಸಾಕ್ಟ್ಲಿ ಅದೇ ಟೈಪ್ ಆಫ್ ಇನ್ನಿಂಗ್ ಬರಲಿ ಅಂತೇಳಿ ಹೋಪ್ ಮಾಡಮ್ಮ. ಸೊ ನಿಮ್ಮ ಪ್ರಕಾರ ಸೊ ಸೆಕೆಂಡ್ T20ಯಲ್ಲಿ ವಿರಾಟ್ ಕೊಹ್ಲಿ ಎಕ್ಸಾಕ್ಟ್ಲಿ ಸ್ಕೋರ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.